ಅಮ್ಮನಿಗೆ ಹುಷಾರಿಲ್ಲ, ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ, ಅಮ್ಮ ಹುಷಾರಾಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕರ್ಕೊಂಬರ್ತೀನಿ ಅಂತ ಯಾವಾಗಲೂ ಸುಳ್ಳು ಹೇಳ್ತಾ ಇದ್ದೆ. ಆದರೆ ಇವತ್ತು ನೋಡಿ, ನೀವೇ ಅವಳ ಕಣ್ಮುಂದೆ ಪ್ರತ್ಯಕ್ಷ ಆಗಿದ್ದೀರಾ. ಇನ್ಫ್ಯಾಕ್ಟ್ ನೀವೇ ನನ್ನ ಕ್ಯಾಬಿನಿಗೆ ಬಂದಾಗ ನನಗೂ ಶಾಕ್ ಆಯಿತು. ಎಕ್ಸ್ಕ್ಯೂಸ್ ಮೀ ಸರ್. ಇವ್ರಮ್ಮ ನೋಡೋದಕ್ಕೆ ನನ್ನ ಥರನೇ ಇದ್ರಾ? ಪೂರ್ತಿ ಹಿಂದೆ ಹೋದ್ರು ನಿಮ್ಮ ಮುಖಕ್ಕೆ ಆಲ್ಮೋಸ್ಟ್ ಹೋಲಿಕೆ ಆಗ್ತಾ ಇದ್ರು. ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರೆ ಅನ್ನೋದನ್ನ ಕೇಳಿದ್ದೆ, ಆದರೆ ನಿಮ್ಮನ್ನು ನೋಡಿದ ಮೇಲೆ ಅದು ನಿಜ ಅನ್ನಿಸ್ತು. ಇದನ್ನೇ ಅಲ್ವಾ ಡೆಸ್ಟಿನಿ ಅನ್ನೋದು. ಎಲ್ಲೋ ಇದ್ದದ್ದು ನೀವು ಕೆಲಸದ ನೆಪದಲ್ಲಿ ನೀವು ನನ್ನ ಮಗಳ ಕಣ್ಮುಂದೆ ಬೀಳೋ ಹಾಗಾಯಿತು. ನನ್ನ ಮಗಳು ಪೂರ್ತಿಯಾಗಿ ನಿಮ್ಮನ್ನೇ ಅಮ್ಮ ಅಂತ ಅನ್ಕೊಂಡು, ಇದೆಲ್ಲ ದೇವ್ರ ಕೃಪೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ಕೇಳ್ತಿದ್ರೆ ನಿಮಗೆ ಕಟ್ಟು ಕತೆ ಅಂತ ಅನ್ನಿಸ್ಬೋದು, ಬಟ್ ಇಟ್ಸ್ ಟ್ರೂ. ನನ್ನ ಮಗಳು ಯಾವತ್ತೂ ನಿಮ್ಮನ್ನು ದೂರ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಒಂದಂತೂ ನಿಜ, ನನ್ನ ಕಡೆಯಿಂದ ಅಂತೂ ನಿಮ್ಗೆ ಯಾವತ್ತೂ ತೊಂದರೆ ಆಗಲ್ಲ. ಚಿರು, ಗುರು ಬಗ್ಗೆ ಹೇಳ್ತೀನಿ ಅಂತ ಎಲ್ರೂ ಇಲ್ಲಿ ಬರಕ್ಕೆ ಹೇಳಿದೆ. ಈಗ ನೋಡಿದ್ರೆ ಸೈಲೆಂಟಾಗಿ ನಿಂತಿಯಲ್ಲ, ಹೇಳೋ. ಚಿರು, ಗುರು ಸಿಕ್ಕನ್ನ ಎಲ್ಲಿದ್ದಾನೆ ಹೇಳು. ಸಾರಿ ಅಣ್ಣ, ಇಲ್ಲ. ಅಣ್ಣ ಇಲ್ಲಿಲ್ಲ, ಕೆಲಸ ಬಂತು ಅಂತ ಅಬ್ರಾಡ್ ಹೋಗಿದ್ದಾನೆ. ಗುರು ನನಗೂ ಹೇಳ್ದಂಗೆ ಫಾರಿನಿಗೆ ಹೋಗಿದಾರಾ? ಅಂದರೆ ಅವ್ರು ಸತ್ತಿಲ್ವಾ? ಒಂದು ವೇಳೆ ಏನಾದರೂ ಬದುಕಿದ್ರೆ ಚಿರು ಹತ್ರ ನನ್ನ ಬಗ್ಗೆ ಎಲ್ಲ ಸತ್ಯನೂ ಹೇಳಿದಾರಾ? ಅಥವಾ ಚಿರು ನಮಗೆ ಬೇಜಾರು ಮಾಡಬಾರ್ದು ಅಂತ ಸುಳ್ಳು ಹೇಳ್ತಿದ್ದಾನ? ಏನು ಗೊತ್ತಾಗ್ತಿಲ್ವಲ್ಲಪ್ಪ. ಏನು ಹೇಳ್ತಾ ಇದೀಯ ಚಿರು? ಗುರು ಅಲ್ಲಿರೋದು ಬೇಡ ಅಂತ ವಾಪಸ್ ಕರೆಸಿ ನೀನೇ ತಾನೆ. ಈಗ ನೋಡಿದ್ರೆ ಮತ್ತೆ ವಾಪಸ್ ಫಾರಿನ್ಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಯಲ್ಲ. ಹಾಂ, ಅದು ಏನೋ ಅರ್ಜೆಂಟ್ ಕೆಲಸ, ಇಂಪಾರ್ಟೆಂಟ್ ವರ್ಕ್ ಬಂತು ಅಂತ ಹೇಳಿ ಸಡನ್ ಆಗಿ ಹೊರಟನಂತೆ. ಚಿರು, ಗುರು ಫಾರಿನ್ಗೆ ಹೋಗಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಣ್ಣನೇ ಫೋನ್ ಮಾಡಿದ್ದ. ಏನು? ಹಾಂ, ಅಬ್ರಾಡಲ್ಲಿ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಬಂದಿದ್ದೀನಿ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಸೊ ಮನೆಯವ್ರಿಗೆಲ್ಲ ನೀನೇ ತಿಳಿಸು ಅಂತ ಹೇಳ್ದೆ. ನಾನು ಏನಕ್ಕೆ ಅಲ್ಲಿ ಹೋದೆ, ಬಂದ್ಬಿಡು ಅಂತ ಹೇಳಿದೆ. ಅವನು ಇಲ್ಲ, ಬಿಸ್ನೆಸ್ ಇಂಪ್ರೂವ್ ಮಾಡೋ ಕಮಿಟ್ಮೆಂಟ್ ಇದೆ, ಮುಗಿಸ್ಕೊಂಡು ಬರ್ತೀನಿ, ಮನೆಯವ್ರನ್ನೆಲ್ಲ ಮ್ಯಾನೇಜ್ ಮಾಡು ಅಂತ ಹೇಳ್ದೆ. ನೀವು ಏನು ಗಾಬರಿ ಆಗಬೇಡಿ, ಆರಾಮಾಗಿರಿ. ಹೋಗ್ಲಿ ಬಿಡು ಚಿರು, ಅವ್ರು ಎಲ್ಲಿರ್ತಾರೋ ಅಲ್ಲೇ ಸಂತೋಷವಾಗಿರ್ಲೆ. ನಾನಂತೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಲ್ಲ, ಅವ್ರನ್ನ ನೋಡೋದಕ್ಕೂ ಹೋಗಲ್ಲ. ಅವ್ರಿಗೆ ಯಾವಾಗ ಮಾತಾಡಿಸ್ಬೇಕು ಅನ್ಸುತ್ತೋ, ನನ್ನನ್ನು ನೋಡಬೇಕು ಅನ್ಸುತ್ತೋ ಬರಲೆ. ನನಗೆ ಮಗು ಆಗಲ್ಲ ಅನ್ನೋ ಬೇಜಾರಿಗೆ ಯಾರಿಗೂ ಹೇಳ್ದೆ ಫಾರಿನ್ಗೆ ಹೊರಟೋಗಿದ್ದಾರೆ. ಹೋಗ್ಲಿ ಬಿಡು, ಇದಕ್ಕೆಲ್ಲ ನಾನೇ ಕಾರಣ. ಹೋಗ್ಲಿ ಬಿಡಿ, ಅದಕ್ಕೆ ನಿಮ್ದು ಅಲ್ದಿರೋ ತಪ್ಪಿಗೆ ನೀವೇ ಕಾರಣ ಆಗ್ತೀರಾ. ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡಿ. ಗುರು ಮತ್ತೆ ಫಾರಿನ್ಗೆ ಹೋಗಿರೋದು ನಿಜ ಆಗಿದ್ರೆ ವೆದರಲ್ಲಿ ಜಾಗಿಂಗ್ ಮಾಡಿದ್ರೆ ಮನ್ಸಿಗೆ ಸ್ವಲ್ಪ ನಿರಾಳ ಆಗುತ್ತೆ ಅನ್ಕೊಂಬಂದೆ. ಬಟ್ ಅಣ್ಣನ ನೆನಪಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅವತ್ತ ಬೆಟ್ಟದ ಮೇಲೆ ಹೋದ?
ಅದಕ್ಕೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಏನಾದರೂ ಹಂಗೆ ಮಾಡಿದ್ನ. ಅವ್ನು ಯಾರಿಗೂ ಕೇಳ್ದೆ ಅಲ್ಲಿಗೆ ಹೋಗಿದ್ದಕ್ಕೆ ಅವ್ನ ಜೀವ ಕಳ್ಕೊಳ್ಳೋ ಥರ ಆಯ್ತು. ಅವ್ನು ನನಗೋ ಅತ್ತಿಗೆಗೋ ಯಾರಿಗಾದ್ರೂ ಒಂದು ಮಾತು ಹೇಳಿದಿದ್ರು ಅವ್ನು ಹೆಂಗಾದ್ರೂ ಮಾಡಿ ಉಳಿಸ್ಕೋಬೋದಾಗಿತ್ತು. ನಿನ್ ಮುಖ ನೋಡ್ತಾ ಇದ್ರೆ ದುಃಖ ಕಾಣ್ತಾ ಇದೆ. ನಿನ್ನ ಮನೆಯಲ್ಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ. ಹೋದೋರು ಯಾವತ್ತೂ ವಾಪಸ್ಸು ಬರಲ್ಲ, ಅದು ವಿಧಿ ಲಿಖಿತ. ಹೋದೋರ ಹೆಸರಲ್ಲಿ ಕೊರಗ್ತಾ ಕೂರೋದ್ಕಿಂತ ಅವರ ಹೆಸರಲ್ಲಿ ಶಾಂತಿಗಾಗಿ ಹೋಮ ಹವನ ಮಾಡೋದು ಒಳ್ಳೇದು. ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸರಿನಾ ತಪ್ಪು ಅಂದ್ಕೊಳ್ಳೋದು, ತಪ್ಪನ್ನ ಸರಿ ಅಂದ್ಕೊಳ್ಳೋದು ಮೊದಲು ಬಿಡಿ, ಎಲ್ಲವೂ ಸರಿ ಆಗುತ್ತೆ. ಬುಡ್ಬುಡ್ಕೆ ನುಡಿತೈತೆ, ಬುಡ್ಬುಡ್ಕೆ ನುಡಿತೈತೆ. ಏನು ಹೇಳಿದ್ರು ಇವರು? ಯಾಕಂಗೆ ಹೇಳಿದ್ರು? ಕೈ ಬಿಟ್ಟು ಹೋದವರು ಅಂದ್ರೆ ದೀಪ ಅವರು ಮತ್ತೆ ಅಣ್ಣ. ಶಾಂತಿ ಕೋರೋದಕ್ಕೆ ದೀಪ ಅವ್ರು ಸತ್ತಿಲ್ಲ ಅಂತ ನನಗೆ ಗೊತ್ತು. ಇವ್ರು ಮೋಸ್ಟ್ಲಿ ಅಣ್ಣಂಗೋಸ್ಕರ ಹೋಮ ಮಾಡಿಸು ಅಂತ ಹೇಳಿರ್ಬೇಕು. ಅಣ್ಣಂಗೋಸ್ಕರ ಯಾವ ಕಾರ್ಯನೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಹೋಮನಾದರೂ ಮಾಡಿಸಿದ್ರೆ ಅವನ ಆತ್ಮಕ್ಕೆ ಶಾಂತಿನಾದರೂ ಸಿಗುತ್ತೆ ಅನ್ಸುತ್ತೆ.